ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಧನುರಾಶಿಯವರೇ, ದುರ್ಗಾದೇವಿಯ ಕೃಪೆ ಎಲ್ಲ ಧನುರಾಶಿಯವರ ಮೇಲೂ ಸದಾ ಇರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಈ ದೈವಿಕ ಸಂದೇಶವನ್ನು ಆರಂಭಿಸ್ತಾ ಇದ್ದೇನೆ. ಧನುರಾಶಿಯವರೇ, ನೀವು ಈ ಮಾತುಗಳನ್ನು ಕೇಳುತ್ತಿರುವ ಈ ಕ್ಷಣ ಸಾಮಾನ್ಯ ಕ್ಷಣವಲ್ಲ. ಇದು ಯಾದೃಚ್ಛಿಕವೂ ಅಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಳಗಿನ ಹೋರಾಟಗಳಿಗೆ ದೇವರು ಈಗ ಉತ್ತರ ನೀಡುತ್ತಿರುವ ಸಮಯ ಇದು. ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳು, ಯಾರಿಗೂ ಹೇಳಲಾಗದ ಕಣ್ಣೀರು, ಹೊರಗೆ ನಗುತ್ತಾ ಒಳಗೆ ಮುರಿದು ಹೋದ ದಿನಗಳು ಎಲ್ಲವನ್ನು ದೇವರು ನೋಡಿದ್ದಾರೆ. ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡದೇ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟಗಳು ಬಂದವು ಎಂದು ನೀವು ಅನೇಕ ಬಾರಿ ನಿಮ್ಮೊಳಗೆ ಕೇಳಿಕೊಂಡಿರ್ತೀರ. ಆ ಪ್ರಶ್ನೆಗೆ ಉತ್ತರ ಈಗ ಸ್ಪಷ್ಟವಾಗ್ತಾ ಇದೆ. ಈ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲಶಾಲಿಯಾಗಿ ರೂಪಿಸಲು ಬಂದವು. ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಬಹಳಷ್ಟು ಹೋರಾಟವನ್ನು ಅನುಭವಿಸಿದ್ದೀರಿ. ನಂಬಿದವರ ದ್ರೋಹ, ನಿರೀಕ್ಷಿಸಿದವರ ನಿರ್ಲಕ್ಷ್ಯ, ಮಾತಿನಿಂದ ಆಗಿದ ಗಾಯಗಳು ಮತ್ತು ಮೌನವಾಗಿ ನುಂಗಿಕೊಂಡ ಅವಮಾನಗಳು ಇವೆಲ್ಲವೂ ನಿಮ್ಮ ಬದುಕಿನ ಭಾಗವಾಗಿದ್ದವು. ಆದರೂ ನಿಮ್ಮ ಮನಸ್ಸು ಕಲುಷಿತ ಆಗಲಿಲ್ಲ. ಅದು ನಿಮ್ಮ ಆತ್ಮದ ಶಕ್ತಿ. ನೀವು ಮೌನವನ್ನು ಆಯ್ಕೆ ಮಾಡಿಕೊಂಡಿದ್ದು ದೌರ್ಬಲ್ಯದಿಂದಲ್ಲ, ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಬಹುದು ಎಂಬ ಜ್ಞಾನದಿಂದ. ದೇವರು ನಿಮ್ಮನ್ನು ಶಿಕ್ಷಿಸಲಿಲ್ಲ, ಅವನು ನಿಮ್ಮನ್ನು ಮುಂದಿನ ಹಂತಕ್ಕೆ ಸಿದ್ಧಪಡಿಸ್ತಾ ಇದ್ರು. ಪ್ರತಿಯೊಂದು ನೋವು ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸಿತು. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಬಲಶಾಲಿ ಎಂಬುದನ್ನು ಈಗ ನೀವು ನಿಧಾನವಾಗಿ ಅರಿಯಲು ಪ್ರಾರಂಭಿಸಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಹೊರಗೆ ಅಲ್ಲ, ಒಳಗೆ ಶುರು ಆಗ್ತಾ ಇದೆ. ನೀವು ಮೊದಲಿನಂತೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ್ದೀರಿ. ನಿಮ್ಮ ಮಾತುಗಳು ಕಡಿಮೆಯಾಗಿವೆ, ಆದರೆ ನಿಮ್ಮ ಆಳ ಹೆಚ್ಚಾಗಿದೆ. ಅನಗತ್ಯ ಸಂಬಂಧಗಳು, ಮಾತುಗಳು, ಜವಾಬ್ದಾರಿಗಳು ಹೊರೆಯಂತೆ ಕಾಣಿಸ್ತಾ ಇವೆ. ಇದು ತಪ್ಪಲ್ಲ, ಇದು ಬೆಳವಣಿಗೆ. ನಿಮ್ಮ ವಲಯ ಚಿಕ್ಕದಾಗ್ತಾ ಇದೆ, ಯಾಕೆಂದರೆ ನಿಮ್ಮ ಶಕ್ತಿ ಈಗ ಅಮೂಲ್ಯವಾಗಿದೆ. ಕೆಲವರು ಯಾವುದೇ ಜಗಳ ಇಲ್ಲದೇ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇರ್ತಾರೆ. ಇದು ನಷ್ಟವಲ್ಲ, ಇದು ದೈವಿಕ ರಕ್ಷಣೆ. ನಿಮ್ಮ ಒಳ್ಳೆಯತನವನ್ನು ದುರ್ಬಲಕೆ ಮಾಡಿಕೊಂಡವರನ್ನು ದೇವರು ಮೌನವಾಗಿ ನಿಮ್ಮ ಹಾದಿಯಿಂದ ತೆಗೆದು ಹಾಕ್ತಾ ಇದ್ದಾರೆ. ಈ ಹಂತದಲ್ಲಿ ನೀವು ಗಮನಿಸಿರಬಹುದು, ದುರ್ಗಾದೇವಿಯ ಹೆಸರು, ದೇವಾಲಯಗಳು, ದೇವಿಯ ಚಿತ್ರಗಳು, ಮಂತ್ರಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇವೆ. ಇವು ಎಲ್ಲವೂ ಕೇವಲ ಆಕಸ್ಮಿಕ ಅಲ್ಲ. ತಾಯಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಎನ್ನುವ ಒಂದು ಸಂಕೇತ. ಕೆಲವೊಮ್ಮೆ ಯಾವುದೇ ಕಾರಣನೇ ಇಲ್ಲದೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಏನು ಬದಲಾಗದೆ ಇದ್ರೂ ಕೂಡ ಒಳಗೆ ಭದ್ರತೆಯ ಭಾವನೆ ಮೂಡುತ್ತೆ. ಅದು ಭ್ರಮೆ ಅಲ್ಲ, ಅದು ದುರ್ಗಾದೇವಿಯ ಶಕ್ತಿಯ ಸ್ಪರ್ಶ. ನೀವು ಒಂಟಿಯಲ್ಲ ಎಂಬ ಭಾವನೆ ಗಟ್ಟಿಯಾಗ್ತಾ ಇದೆ. ಈ ಹಂತದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತಲಿನಿಂದ ನಿಧಾನವಾಗಿ ದೂರ ಆಗ್ತಾ ಇವೆ. ಯಾರು ನಿಜವಾಗಿ ನಿಮ್ಮವರು, ಯಾರು ಸ್ವಾರ್ಥಕ್ಕಾಗಿ ಹತ್ತಿರ ಬಂದಿದ್ದರು ಎಂಬುದು ಈಗ ಸ್ಪಷ್ಟವಾಗ್ತಾ ಇದೆ. ಕೆಲವು ಕೆಲಸಗಳು ಅಚಾನಕ್ ಚಲಿಸಲು ಪ್ರಾರಂಭಿಸ್ತಾ ಇವೆ. ಅಡಗಿದ ವಿಷಯಗಳು ಮುಂದೆ ಸಾಗುತ್ತೆ. ಇದು ಕಾಕತಾಳೀಯವಲ್ಲ. ದೇವರು ನಿಮ್ಮ ಜೀವನವನ್ನು, ನಿಮ್ಮ ಹಾದಿಯನ್ನು ಸರಳಗೊಳಿಸ್ತಾ ಇದ್ದಾರೆ. ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಹಳೆಯ ಪ್ರಯತ್ನಗಳು, ಹಳೆಯ ಅರ್ಜಿಗಳು ಮತ್ತೆ ನೆನಪಿಗೆ ಬರುತ್ತೆ. ಮೂರನೇ ಪ್ರಮುಖ ಸೂಚನೆ ಅಂತಂದರೆ, ನೀವು ನಿರೀಕ್ಷಿಸದ ಒಬ್ಬ ವ್ಯಕ್ತಿಯಿಂದ ಅನಿರೀಕ್ಷಿತವಾದ ರೀತಿಯಲ್ಲಿ ಸಹಾಯ ಅನ್ನೋದು ದೊರೆಯುತ್ತೆ. ಅದು ಸಣ್ಣ ಅವಕಾಶವಾಗಿ ಶುರುವಾದರೂ ಕೂಡ ಮುಂದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಈ ಹಂತದಲ್ಲಿ ಎಸ್ ಎಂಬ ಅಕ್ಷರವು ಧನುರಾಶಿಯವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಅದು ವ್ಯಕ್ತಿಯಾಗಿರಬಹುದು, ಸ್ಥಳ ಆಗಿರಬಹುದು, ಸಂಸ್ಥೆ ಆಗಿರ್ಬೋದು, ಅಥವಾ ಅವಕಾಶ ಕೂಡ ಆಗಿರಬಹುದು.
ಮೊದಲಿಗೆ ಅದು ಸ್ವಲ್ಪ ಭಯವನ್ನು ಹುಟ್ಟಿಸಬಹುದು, ಆದರೆ ಆ ಭಯದ ಹಿಂದೆ ನಿಮ್ಮ ಬೆಳವಣಿಗೆ ಇದೆ. ನಿಮ್ಮೊಳಗಿನ ಧ್ವನಿ ಹೌದು ಎಂದು ಹೇಳಿದರೆ ಅದು ದೇವರ ಧ್ವನಿ. ಅದನ್ನು ನಿರ್ಲಕ್ಷಿಸುವುದಕ್ಕೆ ನೀವು ಹೋಗಬೇಡಿ. ಈ ಬದಲಾವಣೆಯೊಂದಿಗೆ ನಿಮ್ಮ ಗುರುತು, ಸ್ಥಾನ ಮತ್ತು ಮೌಲ್ಯ ಬದಲಾಗುತ್ತೆ. ಒಮ್ಮೆ ನಿಮ್ಮನ್ನು ಕೀಳಾಗಿ ನೋಡಿದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ಇದು ಒಮ್ಮೆ ಆಗದೇ ಇದ್ರೂ ಕೂಡ ಪ್ರಾರಂಭದ ಮೇಲೆ ಮತ್ತೆ ಹಿಂದಿರುಗೋ ಮಾತೇ ಇಲ್ಲ. ಈ ಹಂತದಲ್ಲಿ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ಹೆಚ್ಚು ಕಾಲ ಇರದರೆ ಅವರ ಪ್ರಭಾವ ಶಾಶ್ವತವಾಗಿ ಉಳಿಯುತ್ತೆ. ಕೆಲವರು ನಮ್ಮ ಜೀವನಕ್ಕೆ ಜೊತೆಗಿರಲು ಅಲ್ಲ, ನಮ್ಮ ದಾರಿಯನ್ನು ತೋರಿಸಲು ಬರ್ತಾರೆ. ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಅವಮಾನ ಮತ್ತು ಅಡೆತಡೆಗಳನ್ನು ಎದುರಿಸಿದ್ದೀರಿ. ನಿಮ್ಮ ಕೆಲಸವನ್ನು ಬೇರೆಯವರು ಕಸಿದುಕೊಂಡ ಸಂದರ್ಭಗಳು ಎಷ್ಟೋ ಇವೆ. ಆದರೆ ಈಗ ನಿಮ್ಮ ಕೆಲಸವೇ ಮಾತನಾಡುವ ಸಮಯ ಬಂದಿದೆ. ಕೆಲವರಿಗೆ ಉದ್ಯೋಗ ಬದಲಾವಣೆ, ಕೆಲವರಿಗೆ ಪದೋನ್ನತಿ, ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಭಯಾನಕ ಅಂತ ಅನಿಸಿದ್ರು ಕೂಡ ಅಂತಿಮವಾಗಿ ಇದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಹರಿದು ಹೋಗುತ್ತಿದ್ದ ಹಣ ಈಗ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಸ್ಥಗಿತಗೊಂಡ ಆದಾಯ ಮತ್ತೆ ಆರಂಭವಾಗುತ್ತೆ. ಸಣ್ಣ ಪ್ರಮಾಣದಲ್ಲಾದರೂ ಉಳಿಸುವ ಭಾವನೆ ನಿಮಗೆ ಭದ್ರತೆಯನ್ನು ಕೊಡುತ್ತೆ. ಆರೋಗ್ಯದ ವಿಷಯದಲ್ಲೂ ಬದಲಾವಣೆ ಇದೆ. ದೀರ್ಘಕಾಲದ ಆಯಾಸ, ಒತ್ತಡ ಮತ್ತು ಸಣ್ಣ ನೋವುಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನಸ್ಸು ಹಗುರವಾಗುತ್ತೆ. ಅನಗತ್ಯ ಚಿಂತೆಗಳನ್ನು ಬಿಡೋದಕ್ಕೆ ನೀವು ಕಲಿತೀರಾ. ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತೆ. ಮೌನ ಅಂತರಗಳು ಕರಗಿ ಹೋಗುತ್ತೆ. ಈ ಹಂತದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದವರ ನಿಜವಾದ ಮುಖ ಬಹಿರಂಗವಾಗುತ್ತೆ. ನೀವು ಏನೂ ಮಾಡದೇ ಇದ್ರೂ ಕೂಡ ಸಣ್ಣ ಬೆಳಕಿಗೆ ಬರುತ್ತೆ. ಸತ್ಯ ಅನ್ನೋದೇ ಬೆಳಕಿಗೆ ಬಂದ ಮೇಲೆ ಸುಳ್ಳಿಗೆ ಜಾಗ ಇಲ್ಲಿ. ಇದು ಸೇಡು ಅಲ್ಲ, ಇದು ಮೌನ. ದೈವಿಕ ನ್ಯಾಯ, ದೇವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಕೋಪವನ್ನು ದೂರವಿಡೋದು ಬಹಳ ಮುಖ್ಯ. ಅನಗತ್ಯವಾದ ವಿವರಣೆಗಳು ಮತ್ತು ಚರ್ಚೆಗಳನ್ನು ತಪ್ಪಿಸಿ ಮೌನವೇ ನಿಮ್ಮ ದೊಡ್ಡ ರಕ್ಷಾ ಕವಚ. ಈ ಹಂತದಲ್ಲಿ ದುರ್ಗಾದೇವಿಯ ಹೆಸರನ್ನು ಜಪಿಸೋದು ಸಾಕು. ಯಾವುದೇ ದೊಡ್ಡ ಪೂಜೆಗಳ ಅಗತ್ಯ ಇಲ್ಲ. ಓಂ ಧೂಮ್ ದುರ್ಗಾಯೈ ನಮಃ ಎಂದು ದಿನಕ್ಕೆ ಕೆಲ ನಿಮಿಷ ಮೌನವಾಗಿ ಜಪಿಸಿದರೆ ನಿಮ್ಮ ಸುತ್ತ ದೈವಿಕ ರಕ್ಷಣಾ ವಲಯ ನಿರ್ಮಾಣವಾಗುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ದೇವರು ಮೌನವಾಗಿ ಬೆಳೆಯುವುದನ್ನು ಇಷ್ಟಪಡ್ತಾರೆ. ಸಣ್ಣ ಉಪಕಾರಗಳು, ಸಣ್ಣ ಒಳ್ಳೆಯತನಗಳು ಈಗ ನೂರರ ಪಟ್ಟು ನಿಮಗೆ ಮರಳಿ ಬರುತ್ತೆ. ನಿಮ್ಮ ದೇಹ ಏನು ಹೇಳುತ್ತಿದೆ ಎಂಬುದನ್ನು ಆಲಿಸಿ. ದಣಿದರೆ ವಿರಾಮ ತೆಗೆದುಕೊಳ್ಳಿ. ಕೃತಜ್ಞತೆಯ ಭಾವನೆ ಬೆಳೆಸಿಕೊಳ್ಳಿ. ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಧನುರಾಶಿಯವರೇ, ನೀವು ಅನುಭವಿಸಿದ ನೋವುಗಳು ಶಿಕ್ಷೆಗಳಲ್ಲ. ಅವು ನಿಮ್ಮನ್ನು ಮುಂದಿನ ಮಹತ್ತರ ಹಂತಕ್ಕೆ ಕರೆದೊಯ್ಯುತ್ತೆ, ನಿಮ್ಮನ್ನು ಸಿದ್ಧಪಡಿಸುತ್ತೆ ಮತ್ತು ತರಬೇತಿ ನೀಡುತ್ತೆ. ದುರ್ಗಾದೇವಿಯು ನಿಮ್ಮನ್ನು ಎಂದಿಗೂ ಬಿಟ್ಟಿಲ್ಲ. ನಿಮ್ಮ ಮಾತನಾಡದ ಪ್ರಾರ್ಥನೆಗಳನ್ನು ಯಾವಾಗಲೂ ಕೇಳಿದ್ದಾರೆ. ಆದ್ದರಿಂದ ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಮೌನವಾಗಿ ನಡೀತಾ ಇದೆ. ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನೀವು ಕಂಡ ಕನಸುಗಳು ನಿಧಾನವಾಗಿ ನನಸಾಗ್ತಾ ಇವೆ. ವಿಳಂಬ ಆದರೂ ಕೂಡ ಶಾಶ್ವತವಾಗಿ ನಿಮ್ಮದಾಗುವ ಗೆಲುವು ಈಗ ನಿಮ್ಮತ್ತ ಬರ್ತಾ ಇದೆ. ಹೆದರಬೇಡಿ, ಮುಂದೆ ನಡೀರಿ. ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ. ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನೀಡಿ, ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಆ ತಾಯಿಯ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಧನುರಾಶಿಯವರೇ, ದುರ್ಗಾದೇವಿಯ ಕೃಪೆ
ಎಲ್ಲ ಧನುರಾಶಿಯವರ ಮೇಲೂ ಸದಾ ಇರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಈ ದೈವಿಕ ಸಂದೇಶವನ್ನು ಆರಂಭಿಸ್ತಾ ಇದ್ದೇನೆ. ಧನುರಾಶಿಯವರೇ, ನೀವು ಈ ಮಾತುಗಳನ್ನು ಕೇಳುತ್ತಿರುವ ಈ ಕ್ಷಣ ಸಾಮಾನ್ಯ ಕ್ಷಣವಲ್ಲ. ಇದು ಯಾದೃಚ್ಛಿಕವೂ ಅಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಳಗಿನ ಹೋರಾಟಗಳಿಗೆ ದೇವರು ಈಗ ಉತ್ತರ ನೀಡುತ್ತಿರುವ ಸಮಯ ಇದು. ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳು, ಯಾರಿಗೂ ಹೇಳಲಾಗದ ಕಣ್ಣೀರು, ಹೊರಗೆ ನಗುತ್ತಾ ಒಳಗೆ ಮುರಿದು ಹೋದ ದಿನಗಳು ಎಲ್ಲವನ್ನು ದೇವರು ನೋಡಿದ್ದಾರೆ. ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡದೇ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟಗಳು ಬಂದವು ಎಂದು ನೀವು ಅನೇಕ ಬಾರಿ ನಿಮ್ಮೊಳಗೆ ಕೇಳಿಕೊಂಡಿರ್ತೀರ. ಆ ಪ್ರಶ್ನೆಗೆ ಉತ್ತರ ಈಗ ಸ್ಪಷ್ಟವಾಗ್ತಾ ಇದೆ. ಈ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲಶಾಲಿಯಾಗಿ ರೂಪಿಸಲು ಬಂದವು. ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಬಹಳಷ್ಟು ಹೋರಾಟವನ್ನು ಅನುಭವಿಸಿದ್ದೀರಿ. ನಂಬಿದವರ ದ್ರೋಹ, ನಿರೀಕ್ಷಿಸಿದವರ ನಿರ್ಲಕ್ಷ್ಯ, ಮಾತಿನಿಂದ ಆಗಿದ ಗಾಯಗಳು ಮತ್ತು ಮೌನವಾಗಿ ನುಂಗಿಕೊಂಡ ಅವಮಾನಗಳು ಇವೆಲ್ಲವೂ ನಿಮ್ಮ ಬದುಕಿನ ಭಾಗವಾಗಿದ್ದವು. ಆದರೂ ನಿಮ್ಮ ಮನಸ್ಸು ಕಲುಷಿತ ಆಗಲಿಲ್ಲ. ಅದು ನಿಮ್ಮ ಆತ್ಮದ ಶಕ್ತಿ. ನೀವು ಮೌನವನ್ನು ಆಯ್ಕೆ ಮಾಡಿಕೊಂಡಿದ್ದು ದೌರ್ಬಲ್ಯದಿಂದಲ್ಲ, ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಬಹುದು ಎಂಬ ಜ್ಞಾನದಿಂದ. ದೇವರು ನಿಮ್ಮನ್ನು ಶಿಕ್ಷಿಸಲಿಲ್ಲ, ಅವನು ನಿಮ್ಮನ್ನು ಮುಂದಿನ ಹಂತಕ್ಕೆ ಸಿದ್ಧಪಡಿಸ್ತಾ ಇದ್ರು. ಪ್ರತಿಯೊಂದು ನೋವು ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸಿತು. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಬಲಶಾಲಿ ಎಂಬುದನ್ನು ಈಗ ನೀವು ನಿಧಾನವಾಗಿ ಅರಿಯಲು ಪ್ರಾರಂಭಿಸಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಹೊರಗೆ ಅಲ್ಲ, ಒಳಗೆ ಶುರು ಆಗ್ತಾ ಇದೆ. ನೀವು ಮೊದಲಿನಂತೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ್ದೀರಿ. ನಿಮ್ಮ ಮಾತುಗಳು ಕಡಿಮೆಯಾಗಿವೆ, ಆದರೆ ನಿಮ್ಮ ಆಳ ಹೆಚ್ಚಾಗಿದೆ. ಅನಗತ್ಯ ಸಂಬಂಧಗಳು, ಮಾತುಗಳು, ಜವಾಬ್ದಾರಿಗಳು ಹೊರೆಯಂತೆ ಕಾಣಿಸ್ತಾ ಇವೆ. ಇದು ತಪ್ಪಲ್ಲ, ಇದು ಬೆಳವಣಿಗೆ. ನಿಮ್ಮ ವಲಯ ಚಿಕ್ಕದಾಗ್ತಾ ಇದೆ, ಯಾಕೆಂದರೆ ನಿಮ್ಮ ಶಕ್ತಿ ಈಗ ಅಮೂಲ್ಯವಾಗಿದೆ. ಕೆಲವರು ಯಾವುದೇ ಜಗಳ ಇಲ್ಲದೇ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇರ್ತಾರೆ. ಇದು ನಷ್ಟವಲ್ಲ, ಇದು ದೈವಿಕ ರಕ್ಷಣೆ. ನಿಮ್ಮ ಒಳ್ಳೆಯತನವನ್ನು ದುರ್ಬಲಕ್ಕೆ ಮಾಡಿಕೊಂಡವರನ್ನು ದೇವರು ಮೌನವಾಗಿ ನಿಮ್ಮ ಹಾದಿಯಿಂದ ತೆಗೆದು ಹಾಕ್ತಾ ಇದ್ದಾರೆ. ಈ ಹಂತದಲ್ಲಿ ನೀವು ಗಮನಿಸಿರಬಹುದು, ದುರ್ಗಾದೇವಿಯ ಹೆಸರು, ದೇವಾಲಯಗಳು, ದೇವಿಯ ಚಿತ್ರಗಳು, ಮಂತ್ರಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇವೆ. ಇವು ಎಲ್ಲವೂ ಕೇವಲ ಆಕಸ್ಮಿಕ ಅಲ್ಲ. ತಾಯಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಎನ್ನುವ ಒಂದು ಸಂಕೇತ. ಕೆಲವೊಮ್ಮೆ ಯಾವುದೇ ಕಾರಣನೇ ಇಲ್ಲದೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಏನು ಬದಲಾಗದೆ ಇದ್ರೂ ಕೂಡ ಒಳಗೆ ಭದ್ರತೆಯ ಭಾವನೆ ಮೂಡುತ್ತೆ. ಅದು ಭ್ರಮೆ ಅಲ್ಲ, ಅದು ದುರ್ಗಾದೇವಿಯ ಶಕ್ತಿಯ ಸ್ಪರ್ಶ. ನೀವು ಒಂಟಿಯಲ್ಲ ಎಂಬ ಭಾವನೆ ಗಟ್ಟಿಯಾಗ್ತಾ ಇದೆ. ಈ ಹಂತದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತಲಿನಿಂದ ನಿಧಾನವಾಗಿ ದೂರ ಆಗ್ತಾ ಇವೆ. ಯಾರು ನಿಜವಾಗಿ ನಿಮ್ಮವರು, ಯಾರು ಸ್ವಾರ್ಥಕ್ಕಾಗಿ ಹತ್ತಿರ ಬಂದಿದ್ದರು ಎಂಬುದು ಈಗ ಸ್ಪಷ್ಟವಾಗ್ತಾ ಇದೆ. ಕೆಲವು ಕೆಲಸಗಳು ಅಚಾನಕ್ ಚಲಿಸಲು ಪ್ರಾರಂಭಿಸ್ತಾ ಇವೆ. ಅಡಗಿದ ವಿಷಯಗಳು ಮುಂದೆ ಸಾಗುತ್ತೆ. ಇದು ಕಾಕತಾಳೀಯವಲ್ಲ. ದೇವರು ನಿಮ್ಮ ಜೀವನವನ್ನು, ನಿಮ್ಮ ಹಾದಿಯನ್ನು ಸರಳಗೊಳಿಸ್ತಾ ಇದ್ದಾರೆ. ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಹಳೆಯ ಪ್ರಯತ್ನಗಳು, ಹಳೆಯ ಅರ್ಜಿಗಳು ಮತ್ತೆ ನೆನಪಿಗೆ ಬರುತ್ತೆ. ಮೂರನೇ ಪ್ರಮುಖ ಸೂಚನೆ ಅಂತಂದರೆ, ನೀವು ನಿರೀಕ್ಷಿಸದ ಒಬ್ಬ ವ್ಯಕ್ತಿಯಿಂದ ಅನಿರೀಕ್ಷಿತವಾದ ರೀತಿಯಲ್ಲಿ ಸಹಾಯ ಅನ್ನೋದು ದೊರೆಯುತ್ತೆ. ಅದು ಸಣ್ಣ ಅವಕಾಶವಾಗಿ ಶುರುವಾದರೂ ಕೂಡ ಮುಂದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಈ ಹಂತದಲ್ಲಿ ಎಸ್ ಎಂಬ ಅಕ್ಷರವು ಧನುರಾಶಿಯವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಅದು ವ್ಯಕ್ತಿಯಾಗಿರಬಹುದು, ಸ್ಥಳ ಆಗಿರಬಹುದು, ಸಂಸ್ಥೆ ಆಗಿರಬಹುದು, ಅಥವಾ ಅವಕಾಶ ಕೂಡ ಆಗಿರಬಹುದು. ಮೊದಲಿಗೆ ಅದು ಸ್ವಲ್ಪ ಭಯವನ್ನು ಹುಟ್ಟಿಸಬಹುದು, ಆದರೆ ಆ ಭಯದ ಹಿಂದೆ ನಿಮ್ಮ ಬೆಳವಣಿಗೆ ಇದೆ.
ನಿಮ್ಮೊಳಗಿನ ಧ್ವನಿ ಹೌದು ಎಂದು ಹೇಳಿದರೆ ಅದು ದೇವರ ಧ್ವನಿ. ಅದನ್ನು ನಿರ್ಲಕ್ಷಿಸೋದಕ್ಕೆ ನೀವು ಹೋಗಬೇಡಿ. ಈ ಬದಲಾವಣೆಯೊಂದಿಗೆ ನಿಮ್ಮ ಗುರುತು, ಸ್ಥಾನ ಮತ್ತು ಮೌಲ್ಯ ಬದಲಾಗುತ್ತೆ. ಒಮ್ಮೆ ನಿಮ್ಮನ್ನು ಕೀಳಾಗಿ ನೋಡಿದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ಇದು ಒಮ್ಮೆ ಆಗದೇ ಇದ್ರೂ ಕೂಡ ಪ್ರಾರಂಭದ ಮೇಲೆ ಮತ್ತೆ ಹಿಂದಿರುಗೋ ಮಾತೇ ಇಲ್ಲ. ಈ ಹಂತದಲ್ಲಿ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ಹೆಚ್ಚು ಕಾಲ ಇರದರೆ ಅವರ ಪ್ರಭಾವ ಶಾಶ್ವತವಾಗಿ ಉಳಿಯುತ್ತೆ. ಕೆಲವರು ನಮ್ಮ ಜೀವನಕ್ಕೆ ಜೊತೆಗಿರಲು ಅಲ್ಲ, ನಮ್ಮ ದಾರಿಯನ್ನು ತೋರಿಸಲು ಬರ್ತಾರೆ. ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಅವಮಾನ ಮತ್ತು ಅಡೆತಡೆಗಳನ್ನು ಎದುರಿಸಿದ್ದೀರಿ. ನಿಮ್ಮ ಕೆಲಸವನ್ನು ಬೇರೆಯವರು ಕಸಿದುಕೊಂಡ ಸಂದರ್ಭಗಳು ಎಷ್ಟೋ ಇವೆ. ಆದರೆ ಈಗ ನಿಮ್ಮ ಕೆಲಸವೇ ಮಾತನಾಡುವ ಸಮಯ ಬಂದಿದೆ. ಕೆಲವರಿಗೆ ಉದ್ಯೋಗ ಬದಲಾವಣೆ, ಕೆಲವರಿಗೆ ಪದೋನ್ನತಿ, ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಭಯಾನಕ ಅಂತ ಅನಿಸಿದ್ರು ಕೂಡ ಅಂತಿಮವಾಗಿ ಇದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಹರಿದು ಹೋಗುತ್ತಿದ್ದ ಹಣ ಈಗ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಸ್ಥಗಿತಗೊಂಡ ಆದಾಯ ಮತ್ತೆ ಆರಂಭವಾಗುತ್ತೆ. ಸಣ್ಣ ಪ್ರಮಾಣದಲ್ಲಾದರೂ ಉಳಿಸುವ ಭಾವನೆ ನಿಮಗೆ ಭದ್ರತೆಯನ್ನು ಕೊಡುತ್ತೆ. ಆರೋಗ್ಯದ ವಿಷಯದಲ್ಲೂ ಬದಲಾವಣೆ ಇದೆ. ದೀರ್ಘಕಾಲದ ಆಯಾಸ, ಒತ್ತಡ ಮತ್ತು ಸಣ್ಣ ನೋವುಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನಸ್ಸು ಹಗುರವಾಗುತ್ತೆ. ಅನಗತ್ಯ ಚಿಂತೆಗಳನ್ನು ಬಿಡೋದಕ್ಕೆ ನೀವು ಕಲಿತೀರಾ. ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತೆ. ಮೌನ ಅಂತರಗಳು ಕರಗಿ ಹೋಗುತ್ತೆ. ಈ ಹಂತದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದವರ ನಿಜವಾದ ಮುಖ ಬಹಿರಂಗವಾಗುತ್ತೆ. ನೀವು ಏನೂ ಮಾಡದೇ ಇದ್ರೂ ಕೂಡ ಸಣ್ಣ ಬೆಳಕಿಗೆ ಬರುತ್ತೆ. ಸತ್ಯ ಅನ್ನೋದೇ ಬೆಳಕಿಗೆ ಬಂದ ಮೇಲೆ ಸುಳ್ಳಿಗೆ ಜಾಗ ಇಲ್ಲಿ. ಇದು ಸೇಡು ಅಲ್ಲ, ಇದು ಮೌನ. ದೈವಿಕ ನ್ಯಾಯ, ದೇವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಕೋಪವನ್ನು ದೂರವಿಡೋದು ಬಹಳ ಮುಖ್ಯ. ಅನಗತ್ಯವಾದ ವಿವರಣೆಗಳು ಮತ್ತು ಚರ್ಚೆಗಳನ್ನು ತಪ್ಪಿಸಿ ಮೌನವೇ ನಿಮ್ಮ ದೊಡ್ಡ ರಕ್ಷಾ ಕವಚ. ಈ ಹಂತದಲ್ಲಿ ದುರ್ಗಾದೇವಿಯ ಹೆಸರನ್ನು ಜಪಿಸೋದು ಸಾಕು. ಯಾವುದೇ ದೊಡ್ಡ ಪೂಜೆಗಳ ಅಗತ್ಯ ಇಲ್ಲ. ಓಂ ಧೂಂ ದುರ್ಗಾಯೈ ನಮಃ ಎಂದು ದಿನಕ್ಕೆ ಕೆಲ ನಿಮಿಷ ಮೌನವಾಗಿ ಜಪಿಸಿದರೆ ನಿಮ್ಮ ಸುತ್ತ ದೈವಿಕ ರಕ್ಷಣಾ ವಲಯ ನಿರ್ಮಾಣವಾಗುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ದೇವರು ಮೌನವಾಗಿ ಬೆಳೆಯುವುದನ್ನು ಇಷ್ಟಪಡ್ತಾರೆ. ಸಣ್ಣ ಉಪಕಾರಗಳು, ಸಣ್ಣ ಒಳ್ಳೆಯತನಗಳು ಈಗ ನೂರರ ಪಟ್ಟು ನಿಮಗೆ ಮರಳಿ ಬರುತ್ತೆ. ನಿಮ್ಮ ದೇಹ ಏನು ಹೇಳುತ್ತಿದೆ ಎಂಬುದನ್ನು ಆಲಿಸಿ. ದಣಿದರೆ ವಿರಾಮ ತೆಗೆದುಕೊಳ್ಳಿ. ಕೃತಜ್ಞತೆಯ ಭಾವನೆ ಬೆಳೆಸಿಕೊಳ್ಳಿ. ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಧನುರಾಶಿಯವರೇ, ನೀವು ಅನುಭವಿಸಿದ ನೋವುಗಳು ಶಿಕ್ಷೆಗಳಲ್ಲ. ಅವು ನಿಮ್ಮನ್ನು ಮುಂದಿನ ಮಹತ್ತರ ಹಂತಕ್ಕೆ ಕರೆದೊಯ್ಯುತ್ತೆ, ನಿಮ್ಮನ್ನು ಸಿದ್ಧಪಡಿಸುತ್ತೆ ಮತ್ತು ತರಬೇತಿ ನೀಡುತ್ತೆ. ದುರ್ಗಾದೇವಿಯು ನಿಮ್ಮನ್ನು ಎಂದಿಗೂ ಬಿಟ್ಟಿಲ್ಲ. ನಿಮ್ಮ ಮಾತನಾಡದ ಪ್ರಾರ್ಥನೆಗಳನ್ನು ಯಾವಾಗಲೂ ಕೇಳಿದ್ದಾರೆ. ಆದ್ದರಿಂದ ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಮೌನವಾಗಿ ನಡೀತಾ ಇದೆ. ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನೀವು ಕಂಡ ಕನಸುಗಳು ನಿಧಾನವಾಗಿ ನನಸಾಗ್ತಾ ಇವೆ. ವಿಳಂಬ ಆದರೂ ಕೂಡ ಶಾಶ್ವತವಾಗಿ ನಿಮ್ಮದಾಗುವ ಗೆಲುವು ಈಗ ನಿಮ್ಮತ್ತ ಬರ್ತಾ ಇದೆ. ಹೆದರಬೇಡಿ, ಮುಂದೆ ನಡೀರಿ. ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ. ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನೀಡಿ.